ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸತೊಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತಿನ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ. ಇದನ್ನ ನೀವು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಮಾಡ್ಕೊಡ್ಬಹುದು. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಪಾಸ್ತಾ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತದೆ. ಅದೇ ರೀತಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಅಂದ್ರೆ ಬಾಯ್ಲ್ ಮಾಡಬೇಕು ನಾವು ಪಾಸ್ತಾ. ನಾನಿಲ್ಲಿ ಪೆನ್ನೆ ಪಾಸ್ತಾ ಅಂತ ತಗೊಂಡಿದ್ದೇನೆ, ಅಥವಾ ಮ್ಯಾಕ್ರೋನಿ ಕೂಡ ನೀವು ಮಾಡ್ಕೋಬಹುದು. ಮ್ಯಾಕ್ರೋನಿ ಇದ್ರೆ ನಿಮ್ಮಲ್ಲಿ ಯಾವುದಿದೆ ಅದನ್ನ ನೀವು ಇಲ್ಲಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಪೆನ್ನೆ ಪಾಸ್ತಾ ತಗೊಂಡಿದ್ದೇನೆ. ನೋಡಿ, ತುಂಬಾ ಬೇಯೋದು ಬೇಡ ಇದು. ಸ್ವಲ್ಪ ಬೆಂದ್ರೆ ಸಾಕಾಗ್ತದೆ. ಮತ್ತೆ ನೀವು ಸೂಪಲ್ಲಿ ಹಾಕುವಾಗ ಒಳ್ಳೆ ಬೇಯಿಸ್ಕೊಳ್ಬಹುದು. ನಂತರ ಅದನ್ನ ಸ್ಟ್ರೈನ್ ಮಾಡ್ಕೊಳ್ಳಿ, ಅಂದ್ರೆ ನೀರೆಲ್ಲ ಬಸ್ದಿಟ್ಕೊಳ್ಳಿ. ಆಮೇಲೆ ತರಕಾರಿ ಏನಿದೆ ಅದನ್ನೆಲ್ಲ ಕಟ್ ಮಾಡಿಟ್ಕೊಳ್ಳಿ. ಹಾಗೆ ನಾನು 4ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡು ಶುಂಠಿ, ಹಾಗೆ ನಾನಿಲ್ಲಿ ತೋಫು ತಗೊಂಡಿದ್ದೇನೆ. ಪನ್ನೀರ್ ತಗೊಳ್ಳಿಲ್ಲ. ತೋಫು ತುಂಬಾ ಒಳ್ಳೆಯದು, ಅದನ್ನೇ ಯೂಸ್ ಮಾಡಿ. ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಬಾಣಲೆಯನ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳಿ. ಇಲ್ಲಿ ಈಗ ನಾನು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಮಲ್ಲಿ ಏನ್ ತರಕಾರಿ ಇದೆ ಅದನ್ನ ಹಾಕಿ ಸೂಪ್ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗ್ತದೆ. ಹಾಗೆ ನೋಡಿ, ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ. ಹಾಗೆ 1 ಇಂಚು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಎರಡನ್ನು ಕೂಡ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗ್ಲಿ ಇದು. ಮನೆಯಲ್ಲಿ ನಾವು ಆರಾಮಾಗಿ ಸೂಪನ್ನ ಮಾಡ್ಕೋಬಹುದು. ನೋಡಿ, ಇಲ್ಲಿ ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಈರುಳ್ಳಿಯನ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರ್ತದೆ. ದೊಡ್ಡ ಉರಿಯಲ್ಲಿ ನೀವು ಇದನ್ನ ಫ್ರೈ ಮಾಡ್ಕೊಳ್ಬಹುದು. ನೋಡಿ, ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡ ತರಕಾರಿಗಳನ್ನೆಲ್ಲ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ದೊಡ್ಡ ಉರಿಯಲ್ಲೇ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಕ್ಯಾರೆಟ್ ಅನ್ನ ಕಟ್ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಏನಿದೆ ತರಕಾರಿ ಅದರಲ್ಲಿ ಆರಾಮಾಗಿ ಸೂಪ್ ಮಾಡ್ಕೊಳ್ಳಿ. ಹಾಗೆ ಕ್ಯಾಬೇಜ್ ನೋಡಿ, ಚಿಕ್ಕ ಕ್ಯಾಬೇಜ್ ಅನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೇನೆ, ಅಂದ್ರೆ ಚಿಕ್ಕ ತುಂಡು. ಎಲ್ಲವನ್ನ ಈಗ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಮಶ್ರೂಮ್ ಆಗ್ಲಿ, ಪನೀರ್ ಆಗ್ಲಿ ಏನಾದ್ರೂ ಹಾಕೋಬಹುದು. ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ. ತರಕಾರಿ ಕೂಡ ತುಂಬಾ ಬೇಯೋದು ಬೇಡ, ಬಾಯಿಗೆ ಸಿಗ್ಬೇಕು ಸೂಪ್ ಕುಡಿಯುವಾಗ ನಾವು. ತರಕಾರಿ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 2ರಿಂದ 3 ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ತೇನೆ. ನೋಡಿ, ನೀರನ್ನ ಹಾಕೊಂಡಿದ್ದೇನೆ. ಇದು ಸ್ವಲ್ಪ ನೀರಲ್ಲಿ ಬೇಯಲಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಅಂದ್ರೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಿಡ್ಕೊಳ್ಳಿ ಅಂತ. ಸ್ವಲ್ಪ ಹಾಕೊಳ್ಳಿ, ತುಂಬಾ ಹಾಕಬೇಡಿ. ನೋಡಿ, ಇಲ್ಲಿ ಪಾಸ್ತಾ ಎಲ್ಲ ಬೆಂದು ತಣ್ಣದಿದೆ. ಅದನ್ನ ನೀವು ಅರ್ಧಕ್ಕೆ ಕಟ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಇಡಿಯಾಗಿ ಇಟ್ಕೊಳ್ಬಹುದು. ದೊಡ್ಡದು ಬೇಡ ಅಂತ ಹೇಳಿದ್ರೆ ಈ ತರ ಕಟ್ ಮಾಡಿ. ನಾನು 2 ರೀತಿಯಲ್ಲಿ ಕೂಡ ಇಟ್ಕೊಂಡಿದ್ದೇನೆ. ಅರ್ಧ ಕಟ್ ಮಾಡಿ ಕೂಡ ಇಡಿಯಾಗಿ ಕೂಡ ಪಾಸ್ತಾ ಇಟ್ಕೊಂಡಿದ್ದೇನೆ. ನೀವು ಮ್ಯಾಕ್ರೋನಿ ಕೂಡ ಇದ್ರೆ ಮಾಡ್ಕೋಬಹುದು ಇದರಲ್ಲಿ. ಈಗ ಇದನ್ನ ಬದಿಗಿಡಿ. ಹಾಗೆ ನೋಡಿ, ಇಲ್ಲಿ ಸೂಪು ಬೇಯ್ತಾ ಇದೆ. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಅದಕ್ಕೆ 3 ಸ್ಪೂನ್ ಅಷ್ಟು ನೀರನ್ನ ಸೇರಿಸಿ ಇದನ್ನ ಸ್ಲರಿ ಮಾಡಿ ಇಟ್ಕೊಳ್ತೇನೆ. ಗಂಟುಗಳು ಇಲ್ಲದ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಸೂಪನ್ನ ಮಾಡ್ಕೋಬಹುದು. ನೋಡಿ, ಸ್ಲರಿ ರೆಡಿ ಆಗಿದೆ. ಇದನ್ನ ಬದಿಗಿಟ್ಕೊಳ್ಳಿ. ಅದೇ ರೀತಿ ನೋಡಿ, ಸೂಪ್ ಕೂಡ ಬೇಯ್ತಾ ಇದೆ. ಈಗ ನಾನು 1.5 ಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್ ಅನ್ನ ಹಾಕ್ತೇನೆ. ಟೊಮೆಟೊ ಸಾಸ್ ಇಲ್ಲದ್ರೆ ಕೆಚಪ್ ಕೂಡ ಹಾಕಬಹುದು. ಹಾಗೆ 1 ದೊಡ್ಡ ಸ್ಪೂನ್ ಅಷ್ಟು ಸೋಯಾ ಸಾಸ್ ಕೂಡ ಹಾಕ್ತಾ ಇದ್ದೇನೆ. ಟೊಮೆಟೊ ಕೆಚಪ್ ಅನ್ನ ಸ್ಕಿಪ್ ಮಾಡ್ಕೋಬಹುದು, ಆದ್ರೆ ಸೋಯಾ ಸಾಸ್ ಹಾಕೊಳ್ಳಿ. ಸೂಪಿಗೆ ಒಳ್ಳೆ ಕಲರ್ ಬರ್ತದೆ. ನೋಡಿ, ಎಲ್ಲವನ್ನ ಮಿಕ್ಸ್ ಮಾಡಿ ಇದನ್ನೀಗ ಒಂದು ಕುದಿ ಬರ್ಲಿಕ್ಕೆ ಬಿಟ್ಕೊಳ್ಳುವ. ಈಗ ಇದಕ್ಕೆ ನಾನು ತೋಫುವನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಪನೀರ್ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು, ಏನು ಹಾಕ್ಲೇಬೇಕಂತ ಇಲ್ಲ. ಇಲ್ಲಿ ನಾನು ಇದ್ದದಕ್ಕೆ ಹಾಕ್ತಾ ಇದ್ದೇನೆ, ಮತ್ತೆ ರುಚಿ ಕೂಡ ಚೆನ್ನಾಗಿರ್ತದೆ ಅಂತ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ಎಲ್ಲವನ್ನ ಒಮ್ಮೆ ಕುದಿ ಬಂದು ಬೇಯಲಿಕ್ಕೆ ಬಿಟ್ಬಿಡಿ. ಈಗ ಪಾಸ್ತಾ ಇದೆ ನೋಡಿ, ಅದನ್ನ ಹಾಕಿ ಕೊನೆಯಲ್ಲಿ ಹಾಕೊಳ್ಳಿ. ಇಲ್ಲಾದ್ರೆ ಅದು ಕಟ್ ಆಗ್ಬೋದು, ಅಂದ್ರೆ ನಾವು ಮೊದಲೇ ಬೇಯಿಸ್ಕೊಂಡಿದ್ದೇವೆ ನೋಡಿ, ಆದ್ರಿಂದ ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ನೀವು ಉಪ್ಪೆಲ್ಲ ನೋಡ್ಕೋಬಹುದು. ಇಲ್ಲಾಂದ್ರೆ ನೀವು ಸರ್ವ್ ಮಾಡುವಾಗ ನೀವು ಇದಕ್ಕೆ ಉಪ್ಪನ್ನು ಹಾಕೋಬಹುದು. ಹಾಗೆ ಕೊನೆಯಲ್ಲಿ ಸ್ಲರಿಯನ್ನ ಹಾಕೊಳ್ಳಿ. ಸೂಪಿಗೆ ದಪ್ಪ ಆಗ್ತದೆ ಸೂಪು. ಒಂದು ಕುದಿ ಬರುವವರೆಗೆ ಇದನ್ನ ಬಿಟ್ಕೊಳ್ಳಿ. ಸೂಪ್ ದಪ್ಪ ಆಗ್ತದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಹೆಲ್ದಿ ಸೂಪ್ ರೆಡಿ ಆಗಿದೆ. ಈಗ ಬೇಕಾದ್ರೆ ನೀವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕೊಳ್ಳಿ ಇದ್ರೆ. ಇಲ್ಲ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪಿದೆ ನೋಡಿ, ಅದನ್ನ ಕಟ್ ಮಾಡಿ ಹಾಕಿ. ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ.
ಈಗ ಎಲ್ಲ ಆಗಿದೆ. ಕೊನೆಯಲ್ಲಿ ನಾನು ಮಿಕ್ಸ್ಡ್ ಹರ್ಬ್ಸ್ ಇದ್ರೆ ಹಾಕೊಳ್ಳಿ, ಏನು ಹಾಕ್ಲೇಬೇಕಂತ ಇಲ್ಲ. ಇಲ್ಲಿ 1 ಸ್ಪೂನಷ್ಟು ನಾನು ಮಿಕ್ಸ್ ಹರ್ಬ್ಸ್ ಅನ್ನ ಹಾಕ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಪೆಪ್ಪರ್ ಪುಡಿಯನ್ನ ನೀವು ಸರ್ವ್ ಮಾಡುವಾಗ ಹಾಕ್ಕೋಬಹುದು ಅಥವಾ ಈಗಲೂ ಕೂಡ ಹಾಕೋಬಹುದು. ನಿಮ್ಗೆ ಹೇಗೆ ಖಾರ ಎಲ್ಲ ಬೇಕು ಆ ತರ ಮಾಡ್ಕೊಳ್ಳಿ. ನಮ್ಮ ಪಾಸ್ತಾ ಸೂಪ್ ರೆಡಿ ಆಗಿದೆ. ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಮಾಡ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ಕೊಂಡಿದ್ದೇನೆ. ನೀವು ನಿಮ್ಮ ಕ್ವಾಂಟಿಟಿ ಪ್ರಕಾರ ಮಾಡ್ಕೊಳ್ಳಿ. ಅಂದ್ರೆ ಎಷ್ಟು ಜನಕ್ಕೆ ನೀವು ಮಾಡ್ತೀರಿ ಆ ತರ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವಿಂಗ್ ಬೌಲಿಗೆ ಹಾಕೊಳ್ಳಿ. ನಾನಂತೂ ಈಗ ಸೂಪನ್ನ ಕುಡಿಲಿಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಮನೆಯಲ್ಲೇ ನಾವು ಆರಾಮಾಗಿ ಸೂಪನ್ನ ಮಾಡ್ಕೋಬಹುದು. ಮಕ್ಕಳಿಗೂ ಕೊಡ್ಬೋದು, ಮನೆಯವರಿಗೂ ಕೂಡ ತುಂಬಾ ಖುಷಿ ಆಗ್ತದೆ. ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.